hello friends, welcome back to my channel Kavya Lifestyle Vlog in Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಕಲ್ಕಿ ಮೂವಿನಲ್ಲಿ ಬುಜ್ಜಿ ಕಾರ್ ಬರುತ್ತಲ್ಲ, ನೋಡಿದ್ದೀರಾ ಅನ್ಸುತ್ತೆ ತುಂಬ ಜನ. ಸೊ ಅದು ನಮ್ಮ ಮನೆ ಪಕ್ಕದಲ್ಲಿ ಫೋರಮ್ ಮಾಲ್ ಇದೆ, ಎಲ್ಲರಿಗೂ ಗೊತ್ತು. ಅಲ್ಲಿಗೆ ಬಂದಿದೆ 27th 28th ಆಫ್ ಜುಲೈಗೆ ಇಲ್ಲಿ ಬಂದಿರೋ ಅಂಥದ್ದು. ನೆನೆ 27, ಇವತ್ತು 28, ಇವತ್ತೇ ಲಾಸ್ಟು. ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗಿ ಲೈವ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾನು ಈ ವಿಡಿಯೋನ ಇವಾಗಲೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟಾಗಿ 2 o'clockಗೆ ನಾನು ಲೈವಿಗೆ ಬರ್ತೀನಿ. ಖಂಡಿತ ನೀವು ಎಲ್ಲರನ್ನೂ ಸಪೋರ್ಟ್ ಮಾಡಿ ಲೈವಿಗೆ ಬನ್ನಿ ಅಂತ ಕೇಳ್ಕೊತೀನಿ. ಸೊ ನೀವು ನೋಡ್ದಂಗೆ ಆಗುತ್ತೆ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ. ಸೊ ಇದೇ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವು ಯಾರಿಗಾದರೂ ಲೈವಲ್ಲಿ ನೀವು ಜಾಯಿನ್ ಆಗೋಕ್ಕಾಗಲಿಲ್ಲ ಅಂತಂದರೆ ಖಂಡಿತ ನಾನು ಲೈವ್ನ ಪೋಸ್ಟ್ ಮಾಡಿರ್ತೀನಿ. ಲೈವ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಪೋಸ್ಟ್ ಮಾಡಿರ್ತೀನಿ. ನನ್ನ ಚಾನಲ್ ಒಳಗಡೆ ಹೋಗಿ ಲೈವ್ನ ಚೆಕ್ ಮಾಡಿ ಯಾವ್ಯಾವ ರೀತಿ ಇತ್ತು ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ತಡ ಮಾಡಿದೆ ವಿಡಿಯೋ ಒಳಗಡೆ ಹೋಗೋಣ. ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಹೋಗ್ತಾ ಇರೋದು ಏನು ನೋಡೋಕೆ ಹೋಗ್ತಾ ಇರೋದು? ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆ ಓಕೆ. ಬಾಲ್ ನಿನ್ನ ಹತ್ರ ಮನೆಯಲ್ಲಿ ಅಷ್ಟೊಂದು ಬಾಲ್ ಇದೆಯಲ್ಲ ಮಗನೆ? ಅಷ್ಟೊಂದು ಬಾಲ್ ಐತಲ್ಲ ನಿನ್ನ ಹತ್ರ ಮನೆಯಲ್ಲಿ? ಓಕೆ. ಹಾಯ್ ಮಾಡಪ್ಪು, ಹಾಯ್ ಮಾಡ್ತೀವಿ. ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬೈಕ್ ಪಾರ್ಕಿಂಗ್ ಇರುತ್ತೋ ಇರಲ್ವೋ ಡೌಟು. ಇಲ್ಲೇ ಪಾಪ ಕೆಲಸ ಮಾಡೋಚಿನಿ. ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ಸೊ ವಾಕಿಂಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಕಮಾನ್. ಸೊ ನಡ್ಕೊಂಡು ಬಂದಿದ್ದರಿಂದ ಈ ಒಳಗಡೆನೆ ಒಂದು ದಾರಿ ಇದೆ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಈ ಟ್ರಕ್ಕಲ್ಲಿ ಬಂದಿರೋದಾ? ಹೋಗಿ ನೋಡು. ಸೊ ಈ ಟ್ರಕ್ಕಲ್ಲೇ ಬುಜ್ಜಿನ ಅವ್ರು ಕರ್ಕೊಂಡು ಬಂದಿರೋ ಅಂಥದ್ದು. ನೀವು ಟೈರ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಟೈರು ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ಸುತ್ತಬಾರ್ದು ಚಿನ್ನಮ್ಮ. ಕಾರೆಲ್ಲ ಇಲ್ಲ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಜಾಗ ಸಿಗುತ್ತಾ ನೋಡೋಕ್ಕೆ? ಆಡಿಟೋರಿಯಂ ಅಲ್ಲ, ಸ್ಕೂಲ್ ಫಂಕ್ಷನ್ಸ್, ಕಾಲೇಜ್ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ. ಮತ್ತು ಹಾಟ್ ಗ್ಯಾಲರಿ ಇದ್ರೊಳಗಡೆ ಯಾವಾಗಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೇಕು. ಏನೋ ಟಿ ವಿ ಶೋಸ್ ಎಲ್ಲ ಮಾಡ್ತಾರಾ? ಓಕೆ. ಓಡಬಾರ್ದು ನೋಡು, ಕಾರ್ ಬರೋದು ಇಲ್ಲ ಇದೆ ಬಾ, ಇಲ್ಲಿಲ್ವಾ? ಸೊ ಫುಲ್ ಕ್ರೌಡ್ ಇದೆ. ನೋಡ್ಬೋದು ಅಲ್ಲಿ ಎಷ್ಟು ಕ್ಯೂ ಇದೆ ಅಂತ ಹೇಳಿ. ಹೆಂಗೆ ತೋರಿಸ್ತೀನೋ ಗೊತ್ತಿಲ್ಲ. ಐ ಟ್ರೈ ಮೈ ಬೆಸ್ಟ್. ಬುಜ್ಜಿ ಕಾರ್ ಏನು ಮುದ್ದೋದು? ಬುಜ್ಜಿ ಕಾರ್. ಈಗ ಈ ಕಾರ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಇದು ಸ್ಪೆಸಿಫಿಕ್ ಮಾಡೆಲ್ ಕ್ರಿಯೇಟೆಡ್ ಬೈ ಮಹೇಂದ್ರ ಕಂಪನಿ ಹಾಗೆ ಜಯಮ್ ಆಟೋಮೇಟಿವ್ ಕಂಪನಿ ಅನ್ನೋರು ಮರ್ಜ್ ಮಾಡಿ ಡಿಸೈನ್ನ ಕ್ರಿಯೇಟ್ ಮಾಡಿರೋದು, ಮೂವಿಗಂತಲೇ ಕ್ರಿಯೇಟ್ ಮಾಡಿರೋದು. ಹಾಗೆ ಇದರ ವೆಯ್ಟ್ ಬಂದು 6 tons ಇದೆ. ಇದಕ್ಕೆ ಕಂಪ್ಲೀಟ್ ಆಟೋಮೇಟಿವ್ ಎಲ್ಲ ಮಾಡೋದಕ್ಕೆ 7 crores ಖರ್ಚಾಗಿದೆಯಂತೆ. ಇದು ಬಂದು ಫ್ಯೂಚರ್ AI ಎಲೆಕ್ಟ್ರಿಕ್ ಬೈಕು. ಇದು ಪೆಟ್ರೋಲು ಡೀಸೆಲಿಂದ ವರ್ಕ್ ಆಗಲ್ಲ, ಕಂಪ್ಲೀಟ್ ಪವರ್ ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ. ಸೊ 45 km/h ಕೊಡುತ್ತಂತೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ಸ್ ನಾನು ಗೂಗಲಿಂದ ತೊಗೊಂಡಿರೋ ಅಂಥದ್ದು. ಸೊ ಇದ್ರ ಫೀಚರ್ಸ್ ಎಲ್ಲ ಏನೇನಿದೆ ಅಂತ ಕಾರ್ ಲವರ್ಸ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಈ ಕಾರಲ್ಲಿ ಹೋಗೋದಕ್ಕೆ ಆಸೆ ಇದೆಯಾ? ನನಗಂತೂ ತುಂಬ ಆಸೆ ಇದೆ. ಸೊ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಈ ಕಾರು, ಯಾರು ಹೋಗೋಕ್ಕೆ ಇಷ್ಟಪಡ್ತೀರೋ ಅನ್ನೋದು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇಲ್ಲಿ ಮಕ್ಕಳನ್ನೆಲ್ಲ ಅಲೋ ಮಾಡಿಸಿದ್ರು ಹೋಗಿ ಅದನ್ನು ಟಚ್ ಮಾಡೋಕ್ಕಾಗಿರ್ಬೋದು, ಫೋಟೋಸ್ ಅವರೇ ನಮ್ಮ ಮೊಬೈಲ್ಸ್ನೆಲ್ಲ ತೊಗೊಂಡು ಫೋಟೋ ಎಲ್ಲ ಹಿಡ್ದು ಕೊಡ್ತಾರೆ. ಆದರೆ ಸಾತ್ವಿಕ್ ತುಂಬಾ ಭಯ ಬೀಳ್ತಿದ್ದ, ಎಷ್ಟು ಸಾರಿ ಹೋಗು ಅಂದ್ರೂ ಅವನು ಹೋಗ್ತಾನೆ ಇರಲಿಲ್ಲ. ಆದರೂ ತುಂಬ ಹೊತ್ತು ಅವನನ್ನು ಕೇಳಿಕೊಡು, ಹೋಗೋ, ಭಯ ಬೀಳಬೇಡ ಅಂತ ಹೇಳಿದಾದ್ಮೇಲೆ ಹೋದ, ಫೋಟೋಸ್ ತೊಗೊಂಡ, ಮತ್ತು ಒಂದು ರೌಂಡೆಲ್ಲ ಹಾಕ್ಕೊಂಬಂದ. ಈ ಮೂವಿ ಪ್ಯಾನ್ ಇಂಡಿಯಾನಲ್ಲಿ ಫೇಮಸ್ ಆಗಿರೋದ್ರಿಂದ ತುಂಬ ಜನ ಇಂಟರ್ವ್ಯೂವರ್ಸ್ ಎಲ್ಲ ಬಂದಿದ್ರು, ಇಂಟರ್ವ್ಯೂ ಎಲ್ಲ ತೊಗೋತಾಯಿದ್ರು. ಆ ಮೂವಿ ರಿವ್ಯೂಸ್ ಆ ರೀತಿ ಸ್ವಲ್ಪ ತೊಗೊತಾ ಇದ್ರು. ನಾವು ಯಾವುದಕ್ಕೂ ಇನ್ವಾಲ್ವ್ ಆಗೋಕ್ಕೆ ಹೋಗಿಲ್ಲ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಸೊ ಬಟ್ ತುಂಬ ಚೆನ್ನಾಗಿ ಹತ್ತಿರದಲ್ಲಿ ಹೋಗಿ ಆ ಕಾರ್ನ ನೋಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ಸಾತ್ವಿಕಿಗೆ ಒಂದು ರೌಂಡ್ ಹಾಕ್ಕೊಂಬರ್ತಾರೆ ನೋಡಿ. ಕೊಡಿಸ್ತೀನಿ ಅಂದಿದ್ರೆ ಅಲ್ಲೇ ನಿಂತ್ಕೋ, ಅಲ್ಲೇ ಸ್ಟಾಪ್, ಅಲ್ಲಿಗೆ ಹೋಗು, ಟೈರ್ ಹತ್ರ ಬುಜ್ಜಿ, ಅಲ್ಲಿ ಟೈರ್ ಹತ್ರ ಹೋಗು, ಟೈರ್ ಹತ್ರ ಹೋಗು ಮನೆ ರೈಟ್ ಸೈಡ್ ನೋಡು ರೈಟ್ ಸೈಡ್ ಬುಜ್ಜಿ, ಅಲ್ಲಿ ಟೈರ್ ಹತ್ರ ಹೋಗ್ಬಿಟ್ಟು ಬಾ, ನಿಂಗೆ ಬಾಲ್ ಕೊಡಿಸ್ತೀನಿ ಹೋಗು, ಅಲ್ಲಿ ಅಲ್ಲೇ ನಿಂತ್ಕೋ, ಚೀಸ್ ಮಾಡೋದು, ಚೀಸ್ ಮಾಡೋದು, ಹಿಂಗೆ ಮಾಡೋ, ಹಿಂಗೆ ಮಾಡೋ, ಚೀಸ್ ಮಾಡೋ, ನೋಡು ಹಿಂಗೆ ಚೀಸ್ ಮಾಡೋದು, ಬೇಗ ಹೋಗು, ಕೊಡು, ಹಾಂ ಹಂಗೆ ಮಾಡೋ, ಟೈರ್ ಹತ್ರ ನಿಂತ್ಕೊಂಡು ಮಾಡಬೇಕು, ಹೋಗು, ಅಲ್ಲಿಗೆ ಹೋಗ್ಬೇಕು, ಟೈರ್ ಹತ್ರ ಹೋಗು, ಅಲ್ಲಿ ಗಾಡಿ ಹತ್ರ ಹೋಗು, ಅಲ್ಲಿ ಅಲ್ಲಿ ಟೈರ್ ಹತ್ರ ಹೋಗು, ಟೈರ್ ಹತ್ರ, ಬುಜ್ಜಿ ಅಲ್ಲಿ ಟೈರ್ ಹತ್ರ ಹೋಗು. ಚಾನ್ಸ್ ಸಿಕ್ಕಿದ್ರೆ ಹೋಗಲ್ಲ, ನಮಗೆ ಕೊಡ್ರಿ ಅಂದರೆ ಕೊಡಲ್ಲ. ಅಲ್ಲಿ ಟೈರ್ ಹತ್ರ ಹೋಗು ಮನೆ, ಚೀಸ್ ಮಾಡೋಗು, ಮೆತ್ತಗೆ ಬೀಳ್ತೀಯಾ, ಅಲ್ಲಿಗೆ ಹೋಗು, ಅವ್ರ ಕೇಳಿ ತಗೊಂಡು ಅವನು ಭಯ ಬೀಳ್ತಾನೆ, ಬೇಗ ಹೋಗಿ ಬಾಲ್ ಕೊಡ್ತೀನಿ ಹೋಗಿ ನಿಂಗೆ. ಸ್ಕಿಪ್ ಆಗುತ್ತೆ, ಸ್ಕಿಪ್ ಆದ್ರೆ ಎಲ್ಲ ನಿಲ್ಸ್ಬಿಟ್ಟು ಆನಿದೆ ವಿಡಿಯೋ ಮಾಡಿದ್ದೀರಾ? ಆನಿದೆ ಅದೇಪ್ಪ ಬಾ ಅದಿತ್ರಪ್ಪ. ಸೊ ಕ್ರೌಡ್ ಜಾಸ್ತಿ ಆಗಿದೆ ಈಗ, ಈವ್ನಿಂಗ್ ಟೈಮ್ ಬೇರೆ. ಸೊ ಸ್ವಲ್ಪ ಮಾಲ್ನ ಸುತ್ತಾಡ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಫುಲ್ ಕ್ರೌಡ್, ಹೋಗೋಣ. ಜಾಸ್ತಿ ಕ್ರೌಡ್. ಹಾಂ, ಸಂಡೇ ಅಂದರೆ ಯೂಶ್ವಲಿ ಕ್ರೌಡ್ ಇದ್ದೇ ಇರುತ್ತೆ, ಬಟ್ ಇವತ್ತು ಹೆವಿ ಅಲ್ವಾ.
ಈಗ ಬುಜ್ಜಿನ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ಓಡಿ 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 ಹೋಗ್ತಾ ಇದ್ದಾನೆ. ಬಿದ್ದ ಒಂದ್ಸರಿ ಕೆಳಗಡೆ, ಆದರೂ ಹೇಳಿದ್ ಮತ್ತೆ ಕೇಳ್ತಾ ಇಲ್ಲ. ತುಂಬ ತೀಟೆ ಆಗಿದ್ದಾನೆ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಬಟ್ಟೆ ತಗೋಬೇಕಂತ. ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಂ, ಏನು ಏನು ರೋಡಲ್ಲಿ ಅಪ್ಪ ಮಗ ಏನು ಆಟ ಆಡ್ಕೊಂಡು ಬರ್ತಾವ್ರು ನೋಡ್ರಿ. ಅವರಪ್ಪ ಮಗ ಅದು ಯಾವಾಗಲೂ ಇದ್ದಿದ್ದೇನೆ. ಸೊ ಖುಷಿ ಆಯಿತು. ಒಂದು ರೀತಿ ಚಿಕ್ಕ ಮಕ್ಳು ಹೆಂಗೆ ಖುಷಿ ಬೀಳ್ತಾರೋ, ಕಾರು ಬೊಂಬೆಗಳನ್ನ ನೋಡಿದ ತಕ್ಷಣ ಆ ಥರ ಖುಷಿ ಆಯಿತು. ನೀನು ನನ್ನ ಹತ್ರ ಬಂದು ಹಂಗೆ ತೀಟೆ ಮಾಡಿದ್ರೆ ನನ್ನ ಕೈಯಲ್ಲಿ ಎತ್ಕೊಳಕ್ಕಾಗಲ್ಲ ಮಗನೇ. ಕರೆಕ್ಟಾಗಿ ರೋಡಲ್ಲಿ ಜಿಟ್ಟುಗಳು ಹಿಡ್ಕೊಂಡು ಜಗಳ ಮಾಡ್ತಾ ಇದ್ದೀರಾ. ಅದು ಅಪ್ಪ ಮಗ ಅದೇ ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ತಾವ್ರೆ. ಬಂದಾಯಿತು. ನಾರ್ಮಲಾಗಿ ಸಾತ್ವಿಕ್ ಗೊತ್ತಲ್ವಾ, ಅವ್ನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಹೊರಗಡೆ ಹೋಗಿ ಬಂದ್ರೇ ಅವ್ನು ಐಸ್ ಕ್ರೀಮ್ನ ಕೇಳ್ತಾನೆ. ಸೊ ಹೋಗಿ ಬುಜ್ಜಿ ಬೈಕ್ನ ನೋಡ್ಕೊಂಡು ಬಂದ್ವಿ. ನನ್ನ ಮಗನಿಗೆ ಯಾಕೆ ಅಂತ ಗೊತ್ತಿಲ್ಲ, ತುಂಬ ಭಯ, ಅದ್ರ ಹತ್ರ ಹೋಗೋಕ್ಕೆ ಭಯ. ಇವನಿಗಿಂತ ಪುಟಾಣಿ ಮಕ್ಕಳೆಲ್ಲ ಹೋಗಿ ಆಟಾಡ್ತಾ ಇದ್ದಾರೆ ಅದ್ರ ಹತ್ರ. ಆದರೆ ಇವನು ಹೋಗೋ ಟಚ್ ಮಾಡ್ಕೊಂಡು ಬಾರೋ ಅಂದರೆ ಟಚ್ ಮಾಡ್ಕೊಂಡು ಬರಲಿಲ್ಲ. ಲಾಸ್ಟಲ್ಲಿ ಓಕೆ ನೀನು ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಟಚ್ ಮಾಡ್ಕೊಂಡು ಬಂದರೆ ನಿನಗೆ ಬಾಲ್ಸ್ ತೊಗೊಡ್ತೀನಿ ಅಂದಿದ್ದಕ್ಕೆ ಹೋದ. ಆಮೇಲೆ ಇವಾಗ ಮತ್ತೆ ನನ್ನ ಪಪ್ಪ ನೀನು ಬಾಲ್ ತೊಗೊಡ್ತೀನಿ ಅಂದರೆ ತೊಗೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹತ್ಕೊಂಡು ಮನೆಗೆ ಬಂದ. ಸೊ ಇವಾಗ ಏನು ತಿಂತಾ ಇರೋದು? ಏನದು? ಇನ್ನೂ ಕೋಪ ಮಾಡ್ಕೊಂಡಿದ್ದಾನೆ. ಐಸ್ ಕ್ರೀಮ್ ತಿಂತಾ ಇದ್ದಾನೆ ಈಗ. ಬುಜ್ಜಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಕೇಳೇ ಇರ್ತೀರಾ. ಸೊ ಹೇಗೆ ಅನ್ನಿಸ್ತು ನಿಮ್ಗೆ ಈ ವಿಡಿಯೋ? ಆದಷ್ಟು ನಾನು ಪ್ರಯತ್ನ ಮಾಡ್ತಿದ್ದೀನಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡೋಕ್ಕೆ. ನನಗೂ ಏನು ಅಷ್ಟೊಂದು ಪ್ರೊಫೆಷ್ನಲಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ. ನನಗೆ ಬರೋಷ್ಟು ನಾನು 100% ಎಫರ್ಟ್ ಹಾಕಿ ನಿಮ್ಮ ಮುಂದೆ ಕೊಡ್ತಾಯಿದ್ದೀನಿ ವಿಡಿಯೋಸ್ನ. ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅನ್ನೋದನ್ನ ನಂಗೆ ತಿಳಿಸ್ಕೊಡಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ವಿಡಿಯೋನಲ್ಲಿ ಅನ್ನೋ ಥರ ಇದ್ದರೆ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಾನು ತಿಳ್ಕೊಂಡು ವಿಡಿಯೋಸ್ನ ಮಾಡ್ತೀನಿ. ಸೊ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.